ಪ್ರೈಸ್ ದ ಲಾರ್ಡ್. ದೇವರ ಅತಿ ಮಧುರವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ಒಳ್ಳೆಯವರು, ಒಳ್ಳೆತನ ಮಾಡುವವರಿದ್ದಾರೆ. ಪ್ರಿಯರೇ, ದೇವರು ಮಾಡಿರುವಂಥ ಉಪಕಾರವನ್ನು ನಾವು ಎಂದಿಗೂ ಕೂಡ ಮರೆಯಬಾರದು. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಿಂದ ನಾನು ವಂದಿಸುವವಳಾಗಿದ್ದೇನೆ. ಬನ್ನಿ, ಹಾಗಾದರೆ ಈ ದಿನದ ವಿಶೇಷವಾದಂಥ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ ಅದರ 24ನೇ ವಚನದಲ್ಲಿ ಈ ರೀತಿಯಾಗಿ ಬರೆದಿದೆ: ಆದರೆ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎಣಿಸುವುದಿಲ್ಲ. ದೇವರ ಕೃಪೆಯ ವಿಷಯವಾದ ಸುವಾರ್ತೆಯನ್ನು ಆಸಕ್ತಿಯಿಂದ ಪ್ರಕಟಿಸಬೇಕೆಂಬುದಾಗಿ ಕರ್ತನಾದ ಯೇಸುವಿನಿಂದ ನಾನು ಹೊಂದಿರುವ ಸೇವೆ ಎಂಬ ಓಟವನ್ನು ಕಡೆಗಾಣಿಸುವುದೊಂದೇ ನನ್ನ ಅಪೇಕ್ಷೆ. ಪ್ರಿಯರಾದ ದೈವ ಮಕ್ಕಳೇ, ಇವತ್ತು ವಿಶೇಷವಾಗಿ ದೇವರ ವಾಗ್ದಾನವು ನಮ್ಮೊಂದಿಗೆ ಮಾತನಾಡುವುದಾಗಿದೆ. ಏನಂದರೆ, ಭಕ್ತನಾದ ಪೌಲನು ಈ ರೀತಿಯಾಗಿ ಹೇಳ್ತಾನೆ: ಆದರೆ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎಣಿಸೋದಿಲ್ಲ ಎಂಬುದಾಗಿ. ಪ್ರೀತಿಯ ದೇವ ಮಕ್ಕಳೇ, ಇವತ್ತು ನಾವೇನು ಅಂದ್ಕೊಳ್ತೇವೆ? ದೇವರು ನಮಗೆ ಒದಗಿಸಿರುವಂಥ ಈ ಶರೀರವನ್ನು, ಈ ದೇಹವನ್ನು ವಿಶೇಷವೆಂದು ನಾವು ಭಾವಿಸ್ತೇವೆ. ಆದರೆ ಇಲ್ಲಿ ಭಕ್ತನಾದ ಪೌಲನು ಹೇಳ್ತಾನೆ, ಈ ಶರೀರ ನನಗೆ ವಿಶೇಷವಲ್ಲ. ದೇವರ ಕೃಪೆಯ ವಿಷಯವಾದ ಸುವಾರ್ತೆಯನ್ನು ಪ್ರಕಟಿಸುವುದೊಂದೇ ನನ್ನ ಅಪೇಕ್ಷೆ ಎಂಬುದಾಗಿ ಹೇಳುವ ಪ್ರಕಾರ, ಇವತ್ತು ದೇವರು ನಮ್ಮೆಲ್ಲರಿಗೂ ಒಂದೊಂದು ತಲಾಂತನ್ನು ಒದಗಿಸಿರುವಾಗ ಆ ತಲಾಂತುಗಳ ಮುಖಾಂತರವಾಗಿ ದೇವರ ಕೃಪೆಯ ಸುವಾರ್ತೆಯನ್ನು ನಾವು ಸಾರುವುದೊಂದೇ ನಮ್ಮ ಅಪೇಕ್ಷೆಯಾಗಿರಬೇಕು. ಪ್ರಿಯರೇ, ಹಲ್ಲೆಲೂಯಾ. ನಮಗೆ ಕೊಡಲ್ಪಟ್ಟಿರುವಂಥ ಶರೀರ ಅಲ್ಲ, ನಮಗೆ ಕೊಡಲ್ಪಟ್ಟಿರುವಂಥ ಆಸ್ತಿ ಅಲ್ಲ, ನಮಗೆ ಕೊಡಲ್ಪಟ್ಟಿರುವಂಥ ಹಣದ ಮೇಲಲ್ಲ ನಮ್ಮ ಆಸಕ್ತಿ. ದೇವರ ಸುವಾರ್ತೆಯನ್ನು ಪ್ರಕಟಿಸುವುದರ ಮೇಲೆ ನಮ್ಮ ಆಸಕ್ತಿ ಇರಬೇಕು. ಪ್ರಿಯರೇ, ಹಲ್ಲೆಲೂಯಾ. ಇವತ್ತು ಎಷ್ಟೋ ಜನರು ದೇವರ ಕೃಪೆಯನ್ನು ಹೊಂದದೆ ಅವರು ಗತಿಸಿ ಹೋಗುವವರಾಗಿದ್ದಾರೆ. ಆದರೆ ದೇವರ ಕೃಪೆಯನ್ನ, ದೇವರ ಅನುಗ್ರಹವನ್ನು ನಾವು ಹೊಂದಿರುವಾಗ ಆ ಕೃಪೆಯ ನಿಮಿತ್ತವಾಗಿ ದೇವರು ಮಾಡಿರುವಂಥ ಉಪಕಾರಗಳನ್ನೆಲ್ಲ ನಾವು ನೆನೆಸಿ ದೇವರ ಸೇವೆಯನ್ನು ನಾವು ಮಾಡುವವರಾಗೋಣ. ಪ್ರಿಯರೇ, ಈ ದೇವರ ವಾಗ್ದಾನದ ಮುಖಾಂತರವಾಗಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮೊಂದಿಗಿರಲಿ. ಗಾಡ್ ಬ್ಲೆಸ್ ಯು. ಆಮೆನ್.